ಶೃಂಗೇರಿ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಲ್ಲಿ ನಮಸ್ಕಾರಗಳು. ಆತ್ಮೀಯರೇ, ಮಲೆನಾಡಿನ ಈ ಭಾಗದ ಜನಗಳನ್ನು ವ್ಯವಸ್ಥಿತವಾಗಿ ನಿರಾಶ್ರಿತರನ್ನಾಗಿ ಮಾಡ್ತಕ್ಕಂಥ ವ್ಯವಸ್ಥೆ ನಡೀತಾ ಇದೆ. ನಮಗೆ ಗಮನಕ್ಕೆ ಬಾರದೇ ರೀತಿಯಲ್ಲಿ ಅರಣ್ಯೀಕರಣದ ಹೆಸರಿನಲ್ಲಿ ಇಡೀ ಮಲೆನಾಡು ಭಾಗದ ಜನರನ್ನು ಅವರಿಗೆ ವಸತಿ ಇಲ್ಲದ ರೀತಿಯಲ್ಲಿ, ಯಾವುದೇ ಹಕ್ಕುಗಳು ಇಲ್ಲದ ರೀತಿಯಲ್ಲಿ ಅವರನ್ನು ನಿರಾಶ್ರಿತರನ್ನಾಗಿ ಮಾಡ್ತಕ್ಕಂಥ ವ್ಯವಸ್ಥೆ ನಡೀತಾ ಇದೆ. ನಾವು ಈ ಸಂದರ್ಭದಲ್ಲಿ ಎಚ್ಚೆತ್ತುಕೊಳ್ಳದೆ ಹೋದರೆ ಮುಂದೆ ನಮಗೆ ಹಕ್ಕುಗಳನ್ನು ಕೇಳದೇ ಇರತಕ್ಕಂಥ ಪರಿಸ್ಥಿತಿಗಳಿಗೆ ನಾವು ಹೋಗಬೇಕಾಗತ್ತೆ. ಕಾನೂನಿನ ಕುಣಿಕೆ ನಮ್ಮನ್ನು ಕಟ್ಟುತ್ತದೆ. ಈ ಕಾರಣಕ್ಕೆ ಈಗ ಎಚ್ಚೆತ್ತುಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಇವತ್ತು ಸೆಕ್ಷನ್ 4(1), ಸೆಕ್ಷನ್ 17 ಡೀಮ್ಡ್ ಫಾರೆಸ್ಟ್ ಹೆಸರಿನಲ್ಲಿ ಇರ್ತಕ್ಕಂತಹ ಸೊಪ್ಪಿನ ಬೆಟ್ಟವನ್ನು ಅರಣ್ಯೀಕರಣ ಮಾಡ್ತಕ್ಕಂಥ ವ್ಯವಸ್ಥಿತವಾದ ಸಂಚು ನಡೀತಾ ಇದೆ. ಈ ಕಾರಣಕ್ಕಾಗಿ ನಮ್ಮ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಇವತ್ತು ಈ ವಿಚಾರದಲ್ಲಿ ನಾವು ಜಾಗೃತರಾಗದೆ ಹೋದರೆ ತುಂಬ ಸಮಸ್ಯೆಗಳನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಬರ್ತದೆ. ಈ ಕಾರಣಕ್ಕೆ ಹಲವು 10 ವರ್ಷಗಳಿಂದ ಸೊಪ್ಪಿನ ಬೆಟ್ಟದಲ್ಲಿ ಯಾವುದೇ ಹಕ್ಕುಪತ್ರಗಳನ್ನು ನೀಡದೆ, ಸಾಗುವಳಿ ಚೀಟಿಗಳನ್ನು ನೀಡದೆ ಜನರನ್ನು ವಂಚಿತರನ್ನಾಗಿ ಮಾಡ್ತಾ ಇರತಕ್ಕಂಥ ವ್ಯವಸ್ಥೆ ನಡೀತಾ ಇದೆ. ಇದನ್ನು ಪ್ರತಿಭಟಿಸಿ ಇದೇ ದಿನಾಂಕ 1/6/2026 ಸೋಮವಾರದಂದು ಬೆಳಗ್ಗೆ 10 ಗಂಟೆಗೆ ತಾಲೂಕು ಕಚೇರಿ ಮುಂಭಾಗದಲ್ಲಿ ಸೊಪ್ಪಿನ ಬೆಟ್ಟದಲ್ಲಿ ಮನೆಗಳಿಗೆ ಹಕ್ಕುಪತ್ರಗಳನ್ನು, ಹಾಗೆ ಒತ್ತುವರಿ ನಡೆಸಿರದ ರೈತರಿಗೆ ಸಾಗುವಳಿ ಚೀಟಿಯನ್ನು, ಹಾಗೆ ವಸತಿ ರಹಿತರಿಗೆ ವಸತಿ ಯೋಜನೆಯ ಜಾಗವನ್ನು ನೀಡಲಿಕ್ಕೆ ಒತ್ತಾಯಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಮಲೆನಾಡು ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿ ಹಲವಾರು ಹೋರಾಟಗಳನ್ನು ಇದುವರೆಗೆ ನಡೆಸಿಕೊಂಡು ಬಂದಿದೆ. ಅದೇ ರೀತಿ ಸೊಪ್ಪಿನ ಬೆಟ್ಟ ಮಂಜೂರಾತಿಗಾಗಿ ನಾಡಿದ್ದು ಹೋರಾಟವನ್ನು ನಡೆಸ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. N4 ನ್ಯೂಸ್, ಇದು ನಿಮ್ಮ ಧ್ವನಿ.